ಜನವರಿ 3ನೇ ವಾರದಲ್ಲಿ ಮೈಸೂರಿನಲ್ಲಿ ಅಹಿಂದ ಸಮಾವೇಶ ರೂಪುರೇಷೆ ಬಗ್ಗೆ ಸಭೆ ನಡೆಸ್ತಾ ಇದ್ದೇವೆ. TV5ಗೆ ಅಹಿಂದ ಮುಖಂಡ ಶಿವರಾಮ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯರನ್ನ ಪೂರ್ಣಾವಧಿ ಸಿಎಂ ಎಂದು ಘೋಷಿಸಬೇಕು. ಸಮಾವೇಶದ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ಗೆ ಸಂದೇಶವನ್ನು ರವಾನೆ ಮಾಡ್ತೀವಿ. ಸಮಾವೇಶಕ್ಕೆ ಸಾವಿರಾರು ಜನರನ್ನ ಸೇರಿಸ್ತೇವೆ. ಸಿದ್ದರಾಮಯ್ಯ ಅವರ ಶಕ್ತಿ ಬೆಳೆದು ಬಂದ ದಾರಿ ತಿಳಿಸೋಕೆ ಈ ಸಮಾವೇಶವನ್ನು ಮಾಡ್ತಾ ಇದ್ದೀವಿ. ಸಿದ್ದರಾಮಯ್ಯ ಅವರು ಸಮಾಜಕ್ಕೆ ಅನಿವಾರ್ಯ, ಇದನ್ನು ಕಾಂಗ್ರೆಸ್ ಪಕ್ಷ ಅರ್ಥ ಮಾಡಿಕೊಳ್ಳಲೇಬೇಕು ಅಂತ ಮೈಸೂರಿನಲ್ಲಿ ಶಿವರಾಮ್ ಹೇಳಿದ್ದಾರೆ. ಕಾಂಗ್ರೆಸ್ನ ರಾಜಕಾರಣದಲ್ಲಿ ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಆಗಾಗ ನಡೀತಾ ಇರತಕ್ಕಂಥದ್ದು. ಇದೀಗ ಮೈಸೂರಿನಲ್ಲಿ ಅವರ ಅಭಿಮಾನಿಗಳು, ಅದರಲ್ಲೂ ಕೂಡ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಬೃಹತ್ ಸಮಾವೇಶವನ್ನು ಮಾಡಲಿಕ್ಕೆ ಮುಂದಾಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ನಾಳೆ ಸಭೆಯನ್ನು ಮಾಡುವ ಮುಖಾಂತರ ಸಿದ್ದರಾಮಯ್ಯನವರ ಬೆನ್ನಿಗೆ ನಾವಿದ್ದೇವೆ ಅನ್ನೋ ಒಂದು ಸಂದೇಶವನ್ನು ಕೊಡುವಂತಹ ನಿಟ್ಟಿನಲ್ಲಿ ಸಭೆಯನ್ನು ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇನ್ನು ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆಯ ಅಧ್ಯಕ್ಷರು ನಾನು ಒಟ್ಟಿಗಿದ್ದಾರೆ, ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಮೊದಲಿಗೆ ಈ ಒಂದು ಸಮಾವೇಶದ ಉದ್ದೇಶ ಜೊತೆಗೆ ಸಭೆ ಕರೆದಿರ್ತಕ್ಕಂಥ ಉದ್ದೇಶ. ನಾವು ಜನವರಿ 3ನೇ ವಾರದಲ್ಲಿ ಒಂದು ಅಹಿಂದ ಸಮಾವೇಶವನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ನಾಳೆ ಒಂದು ಪೂರ್ವ ಸಿದ್ಧತಾ ಸಭೆಯನ್ನು ಕರೆದಿರುವಂಥದ್ದು. ಈ ಸಮಾವೇಶದ ಉದ್ದೇಶ ಇದರಲ್ಲಿ ಯಾವುದೇ ಶಕ್ತಿ ಪ್ರದರ್ಶನ ಆಗಲಿ ರಾಜಕಾರಣ ಆಗಲಿ ಇಲ್ಲ. ಇವತ್ತೇನಾಗಿದೆ, ಸಿದ್ದರಾಮಯ್ಯವರು ಅವತ್ತಿಂದ ಇವತ್ತುವರೆಗೂ ಕೂಡ ತಮ್ಮ ಇಡೀ ರಾಜಕೀಯ ಬದುಕನ್ನು ಈ ಸಮುದಾಯಗಳಿಗೋಸ್ಕರ ಮೀಸಲಿಟ್ಟಿದ್ದಾರೆ. ಈ ಸಮುದಾಯಗಳ ಏಳಿಗೆಗಾಗಿ, ಈ ಸಮುದಾಯಗಳ ಬೆಳವಣಿಗೆಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಕೊಂಡಿದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಅವರಿಗೆ ಒಂದು ನೈತಿಕ ಬೆಂಬಲವನ್ನು ಕೊಡಬೇಕು ಈ ಸಂದರ್ಭದಲ್ಲಿ ಸಮುದಾಯಗಳು ಅಂತೇಳಿ ನಾವೆಲ್ಲ ವಾಲಂಟಿಯರ್ ತೀರ್ಮಾನ ಮಾಡಿ ಸ್ವತಃವಾಗಿ ಒಂದು ಸಮಾವೇಶವನ್ನು ನೈತಿಕ ಅವರು ಬೆಂಬಲಿಸಬೇಕು ಈ ಸಂದರ್ಭದಲ್ಲಿ ಅಂತೇಳಿ ಒಂದು ಸಮಾವೇಶವನ್ನು ಮಾಡ್ತಿರುವಂಥದ್ದು. ಇಲ್ಲಿ ಯಾವುದೇ ಬೇರೆ ರಾಜಕಾರಣ ಆಗಲಿ ಶಕ್ತಿ ಪ್ರದರ್ಶನ ಯಾವುದೂ ಇಲ್ಲ. ಭಾಳ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಇದು ಅವ್ರಿಗೆ ಈ ಸಮುದಾಯಗಳಿಗೆ ಋಣ ಇದೆ, ಅವರ ಋಣ ಇದೆ ನಮ್ಮ ಮೇಲೆ. ಸೊ ಆ ಋಣವನ್ನು ತೀರಿಸುವಂಥ ಕೆಲಸವನ್ನು ಮಾಡಬೇಕು ನಾವು ಈ ಸಂದರ್ಭದಲ್ಲಿ. ಅವ್ರ ಜೊತೆಗೆ ನಿಂತ್ಕೋಬೇಕು ಬೆಂಬಲವಾಗಿ. ನಿಮ್ಮೊಂದಿಗೆ ನಾವಿದ್ದೇವೆ, ಅಹಿಂದ ಸಮುದಾಯ ಇದೆ, ನೀವು ಯಾವ್ದು ಕೊಂಜೋದು ಬೇಡ ಅಂತೇಳಿ ಒಂದು ನೈತಿಕ ಬೆಂಬಲವನ್ನು ಕೊಡಲಿಕ್ಕೆ. ಅಂದರೆ ಈ ಸನ್ನಿವೇಶದಲ್ಲಿ ಸಿದ್ದರಾಮಯ್ಯನವ್ರಿಗೆ ಇದರ ಅವಶ್ಯಕತೆ ಇತ್ತಾ? ಅಂದರೆ ಅವ್ರಿಗೇನಾದ್ರು ಸೀಟ್ ಬದಲಾಗುತ್ತೆ, ಸ್ಥಾನ ಹೋಗುತ್ತೆ ಅನ್ನೋ ಒಂದು ಮುನ್ಸೂಚನೆ ಏನಾದರೂ ಇದೆಯಾ? ಯಾಕೆಂತ ಹೇಳಿದ್ರೆ ಈ ಸನ್ನಿವೇಶದಲ್ಲಿ ನೀವು ಅವ್ರಿಗೆ ಕೃತಜ್ಞತೆ ಸಲ್ಲಿಸೋ ಅವಶ್ಯಕತೆ ಇತ್ತಾ ಅಂತ ಹೇಳಿ ನಾನು ಹೇಳ್ತಾ ಇರೋದು ಏನು ಅಂತಂದ್ರೆ, ಆಗಲೇ ನೋಡಿ, ಈಗ ಸಿದ್ದರಾಮಯ್ಯನವ್ರಿಗೆ ಇದರ ಅವಶ್ಯಕತೆ ಇಲ್ಲ. ಅವರು ಮುಖ್ಯಮಂತ್ರಿ ಹುದ್ದೆಯಿಂದ ಬದಲಾವಣೆ ಮಾಡಿಬಿಡ್ತಾರೆ ಅನ್ನೋ ಭ್ರಮೆಯಲ್ಲಿಲ್ಲ ನಮಗೆ. ನಮಗೇನಂತ ಈ ಸಂದರ್ಭ ಇದೆಯಲ್ಲ, ಗೊಂದಲಗಳಾಗಿದೆ, ಚರ್ಚೆಗಳು ನಡೀತಾ ಇದೆ. ಸೊ ಹೈಕಮಾಂಡು ತೀರ್ಮಾನ ಮಾಡಬೇಕು ಅಂತೇಳಿ DK ಶಿವಕುಮಾರ್ ಅವರು ಹೇಳಿದ್ದಾರೆ, ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಅದು ಹಂಗೆ ಗೊಂದಲ ಮುಂದುವರ್ಕೊಂಡು ಹೋಗ್ತಾ ಇದೆ. ಸೊ ಆ ಕಾರಣಕ್ಕೆ ಏನಂದರೆ, ಈಗ ನಾವೆಲ್ಲ ಸಮುದಾಯಗಳು ಈಗ ಈ ಸಂದರ್ಭದಲ್ಲಿ ಇನ್ಯಾವ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಜೊತೆ ನಿಂತ್ಕೋಬೇಕು ನಾವು. ನಿಮ್ಮ ಸೊಸೈಟಿಗೆ ಈಗ ಅಹಿಂದ ವರ್ಗಕ್ಕೆ ಅನಿವಾರ್ಯತೆ ಇದೆ ಅಂತ ಹೇಳಿದ್ರೆ ಅವ್ರಿಗೆಲ್ಲ ಬದಲಾಗ್ತಾರೆ ಅನ್ನೋ ಭಯ ನಿಮಗಿದೆ ಅಂತೇಳಿ. ಬದಲಾಗ್ಬಿಡ್ತಾರೆ ನಾನು ಆಗಲೇ ಹೇಳಿದ ಈ ಗೊಂದಲ ಇದೆಯಲ್ಲ, ಆ ಗೊಂದಲ ತಿಳಿ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಿರೋದು. ಆಗಲೇ ಹೇಳ್ದಂಗೆ ಸಿದ್ದರಾಮಯ್ಯವ್ರು ನಡೆದಂತ ಬಂದಂಥ ದಾರಿ, ಸಮಾಜಕ್ಕೆ ಅವ್ರು ಕೊಟ್ಟಿರುವಂಥ ಕೊಡುಗೆಗಳು, ಈ ಸಮುದಾಯಗಳಿಗೆ ಅವ್ರು ಕೊಟ್ಟಿರುವಂಥ ಕೊಡುಗೆಗಳು, ಅದ್ರ ಬಗ್ಗೆ ಚರ್ಚೆ ಆಗಬೇಕು. ಅಂದರೆ ಸಮಾಜಕ್ಕೆ ಅವ್ರ ಅನಿವಾರ್ಯತೆ ಯಾಕಿದೆ, ಎಷ್ಟಿದೆ ಅಂತೇಳಿ ತೋರಿಸ್ಬೇಕು. ಅದನ್ನು ಮನವರಿಕೆ ಮಾಡಿಕೊಡ್ಬೇಕು, ಹೈಕಮಾಂಡ್ಗಿರ್ಬೋದು, ಸಮಾಜಕ್ಕಿರ್ಬೋದು. ಸೊ ಅದನ್ನು ಮನವರಿಕೆ ಮಾಡಲಿಕ್ಕೋಸ್ಕರ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥದ್ದು. ಸಭೆಯಲ್ಲಿ ಯಾವ್ಯಾವ ನಾಯಕರು ಸೇರ್ತಾರೆ ಸರ್, ಯಾವ್ಯಾವ ಭಾಗದವರು ಸರ್? ಅದು ನೋಡೋಣ. ನಾವು ಈಗ ಮೈಸೂರು ಜಿಲ್ಲೆಗೆ ಸೀಮಿತವಾಗಿ ಆ ಸಮಾವೇಶ ಮಾಡ್ತಿರೋದು. ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಇದು ಸಮಾವೇಶ, ಅಹಿಂದ ಸಮಾವೇಶ ಅಹಿಂದ ಬೇಡಿಕೆಗಳು, ಕುಂದುಕೊರತೆಗಳು ಬಗ್ಗೆ ಎಲ್ಲ ಚರ್ಚೆ ಆಗ್ತದೆ. ಸೊ ಸಾಹಿತಿಗಳು, ಚಿಂತಕರುಗಳು ಎಲ್ಲನೂ ಕರಿತೀವಿ. ನೋಡೋಣ ನಾಳೆ ಸಭೆಯಲ್ಲಿ ಯಾರ್ಯಾರು ಕರಿಬೇಕು, ಯಾರ್ಯಾರು ಬರ್ತಾರೆ ಏನು ಅಂತೇಳಿ ನಾಳೆ ಅದು ಸಿದ್ಧತೆ ಸಭೆಯಲ್ಲಿ ನಾವು ತೀರ್ಮಾನ ಮಾಡ್ತೇವೆ. ಎಷ್ಟು ಜನ ಸೇರ್ತಾರೆ, ಎಲ್ಲಿ, ಯಾವ ಜಾಗದಲ್ಲಿ ಅಂತ ನಿಗದಿ ಏನಾದರೂ ಮಾಡ್ತೀವಿ? ಸಮಾವೇಶದ ಮೈಸೂರಲ್ಲೇ ಮಾಡಬೇಕು ಅಂತ ತೀರ್ಮಾನ ತೊಗೊಂಡಿದ್ದೀವಿ. ಯಾಕೆಂತಂದರೆ 15ರಿಂದ 20 ಸಾವಿರ ಜನಸಂಖ್ಯೆ ಸೇರಬೇಕು ಅನ್ನೋ ಒಂದು ಈ ಪ್ರೋಗ್ರಾಮ್ ಇದೆ. ಈ ಕಾರ್ಯಕ್ರಮ ಬೃಹತ್ ಸಮಾವೇಶವಾಗಿ ಮಾರ್ಪಾಡಬೇಕು. ಆ ಒಂದು ಕಾರಣಕ್ಕೆ ನಾವು ಈ ಒಂದು ಕಾರ್ಯಕ್ರಮನ ಮೈಸೂರಿನಲ್ಲಿ ಹಮ್ಮಿಕೊಂಡಿದ್ದೇವೆ. 5-6 ಜಿಲ್ಲೆಗಳು ಸುತ್ತಮುತ್ತ ಸೇರಿ ಮತ್ತು ರಾಜ್ಯದ ಇತರೆ ಭಾಗಗಳಿಂದನೂ ಬರತಕ್ಕಂಥ ಜನಸಂಖ್ಯೆನೂ ಇದ್ದಾರೆ. ಆ ಕಾರಣಕ್ಕಾಗಿ ಈ ಒಂದು ಸಮಾವೇಶನ ಮೈಸೂರಿನಲ್ಲೇ ಮಾಡಿ ಸಾಹೇಬ್ರಿಗೆ ನಾವು ಬೆಂಬಲಿತವಾಗಿದ್ದೇವೆ, ನಮ್ಮ ಸಮಾಜಗಳಿಗೆ ಶಕ್ತಿಯಾಗಿ ನೀವು ಇರಬೇಕು, ನೀವಿದ್ದರೆ ನಮ್ಮ ಸಮಾಜಗಳ ಅಭಿವೃದ್ಧಿ ಆಗ್ತದೆ ಅಂಥೇಳಿ ನಾವು ಈ ಒಂದು ಅವ್ರಿಗೆ ಯಾರಿಗೂ ಗೊತ್ತಿಲ್ಲ, ಸಿದ್ದರಾಮಯ್ಯವ್ರಿಗಾಗಲಿ ಮತ್ತು ಪಕ್ಷದವ್ರಿಗಾಗಲಿ ಯಾರಿಗೂ ಗೊತ್ತಿಲ್ಲ. ಇದು ನಾವು ಹಿಂದುಳಿದ ಸಮಾಜಗಳು, ದಲಿತ ಸಮುದಾಯಗಳು, ಶೋಷಿತ ಸಮುದಾಯಗಳೆಲ್ಲರೂ ಒಟ್ಟಾಗಿ ಸೇರಿ ನಾವು ಒಂದು ತೀರ್ಮಾನ ಮಾಡಿ ಮೈಸೂರಿನಲ್ಲಿ ಒಂದು ಬೃಹತ್ ಸಮಾವೇಶ ಮಾಡಬೇಕು ಅಂತೇಳಿ ನಾವು ಒಂದು ತೀರ್ಮಾನವನ್ನು ತಗೊಂಡಿದ್ದೇವೆ. ಎಲ್ಲೋ ಒಂದು ಕಡೆ ನಿಮಗೆ ಆ ಆತಂಕ ಇದೆ, ಯಾಕೆಂತ ಹೇಳಿದ್ರೆ ಈಗ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳು ಒಂದು ಕಡೆ ಚೇಂಜ್ ಆಗ್ತಾರೆ ಅನ್ನೋ ಮಾತುಗಳಿರ್ಬೋದು, ಇನ್ನೊಂದು ಕಡೆ ಆಗಲ್ಲ ಅನ್ನೋ ಮಾತುಗಳಿರ್ಬೋದು, ಒಂದು ಕಡೆ ಹೈಕಮಾಂಡ್ ಅಂಗಳದಲ್ಲಿದೆ ಚೆಂಡು ಅಂತಕ್ಕಂಥದ್ದು ಇರ್ಬೋದು. ಇದರಿಂದ ನಿಮಗೆ ಒಂಥರ ಕಳವಳ ಶುರುವಾಗಿದೆ ಅಂತ? ಇಲ್ಲ, ನಮಗೆ ಆ ರೀತಿ ಯಾವುದು ಆಲೋಚನೆಗಳಾಗಲಿ ಮತ್ತು ಅವ್ರಿಗೆ ಕೊಡ್ತಾ ಇರ್ತಕ್ಕಂಥ ಹೇಳಿಕೆಗಳಿಂದಾಗಲಿ ನಮಗೇನು ನಾವು ಹಿಂಜರಿದಿಲ್ಲ.
ಇಲ್ಲಿ ಏನು ನಡೀತಾ ಇದೆ ಅಂತೇಳಿ ಈಗ ಒಂದು ಪಕ್ಷ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಪಕ್ಷ ಈಗ ನನಗೂ ಆಗಬೇಕು ಅನ್ನೋ ಆಸೆ ಇರುತ್ತೆ. ಈಗ MLA-ಗಳಾಗಿರ್ಬೋದು, ಮಿನಿಸ್ಟ್ರುಗಳಿಗೆ ನನಗೂ ಆಗ್ಬೋದು, ನನಗೂ ಆಗಲೇಬೇಕು ಅನ್ನೋ ಒಂದು ಆಸೆಗಳು ಇದ್ದೇ ಇರ್ತದೆ. ಆ ಕಾರಣಕ್ಕೆ ನಾನು ಹೇಳೋದೇನಪ್ಪ ಅಂತಂದರೆ ಇದು ಒಂದು ಕಾಂಗ್ರೆಸ್ ರಾಜಕೀಯ ಪಕ್ಷ, ಹಾಗಾಗಿ ಎಲ್ಲರ ಬೇಡಿಕೆಗಳು ಇದ್ದೇ ಇರ್ತದೆ. ಆದರೆ ಇವತ್ತಿನ ಪರಿಸ್ಥಿತಿನಲ್ಲಿ ಅನಿವಾರ್ಯತೆ ಇದೆ ಸಿದ್ದರಾಮಯ್ಯ ಅವ್ರದ್ದು. ಯಾಕೆ ಅಂತಂದರೆ ಹಿಂದುಳಿದ ಸಮಾಜಗಳು ಮತ್ತು ಅಲ್ಪಸಂಖ್ಯಾತ ಬದಲಾಗ್ಬಿಡ್ತಾರೆ ಅನ್ನೋ ಆತಂಕ ನಿಮಗಂತೂ ಇದ್ದೇ ಇದೆ. ಬದಲಾಗ್ತಾರೆ ಅನ್ನೋದಿಲ್ಲ, ಯಾವುದೇ ಕಾರಣಕ್ಕೂ ಇಲ್ಲ. ಹಾಗಾಗಿ ನಾವು ಇವತ್ತು ಸಮಾವೇಶ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂದರೆ ಎಲ್ಲ ಸಮಾಜಗಳಿಗೆ ಅವರ ಶಕ್ತಿ ಏನು ಅಂತ ತೋರಿಸ್ಬೇಕು. ಅವ್ರು ನಡೆದು ಬಂದ